ಸಿಎಂ ಕುಮಾರಸ್ವಾಮಿಗೆ ಮಾತ್ರ ಈ ಒಂದು ಭಯ ಇಲ್ಲ. ದೋಸ್ತಿ ಉಳಿಯುತ್ತಾ ಉರುಳುತ್ತಾ ಅನ್ನುವಂತಹ ಆತಂಕ ಕೇವಲ ಕುಮಾರಸ್ವಾಮಿಗೆ ಮಾತ್ರ ಇಲ್ಲ, ರಾಹುಲ್ ಗಾಂಧಿಗೂ ಕೂಡ ಇದೆ. ರಾಹುಲ್ ಗಾಂಧಿಗೂ ಆಪರೇಷನ್ ಕಮಲದ ಭೀತಿ ಇದೆ. ಇದೇ ಕಾರಣಕ್ಕೆ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಡಿಕೆ ಶಿವಕುಮಾರ್ ಆಗಿರ್ಬೋದು, ಹಾಗೇನೆ ಪರಮೇಶ್ವರ್ ಆಗಿರ್ಬೋದು, ಇವರೆಲ್ಲರ ಜೊತೆ ಕೂಡ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡಿದ್ದಾರೆ. ರಿಸಲ್ಟ್ ಏನೇ ಆದ್ರೂ ಸರ್ಕಾರ ಉಳಿಬೇಕು, ಅತೃಪ್ತ ಶಾಸಕರ ಮನವೊಲಿಕೆಯ ಜವಾಬ್ದಾರಿಯನ್ನ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವ ಸಿದ್ದರಾಮಯ್ಯ ಅವರ ಹೆಗಲಿಗೆ ಈಗಾಗಲೇ ವಹಿಸಲಾಗಿದೆ. ಶಾಸಕರಿಗೆ ₹1 ಅನುದಾನವನ್ನ ಕೊಟ್ಟಿಲ್ಲ, ಕ್ಷೇತ್ರಗಳಲ್ಲಿ ಕೆಲಸವೇ ಆಗಿಲ್ಲ ಅನ್ನುವ ಹೇಳಿಕೆಯನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಸಾಲ ಮನ್ನಾ ಹೆಸರಲ್ಲಿ ಸಿಎಂ ಸಮಜಾಯಿಷಿಯನ್ನ ಕೊಡ್ತಿದ್ದಾರೆ. ಮೈತ್ರಿ ಬರೀ ಹೆಸರಿಗಷ್ಟೇ, ಜೆಡಿಎಸ್ ಸರ್ಕಾರ ಆಗಿದೆ, ಇಲ್ಲಿ ಕಾಂಗ್ರೆಸ್ಗೆ ಯಾವುದೇ ವ್ಯಾಲ್ಯೂ ಇಲ್ಲದಂತಾಗಿದೆ. ಆದ್ರೆ ತಾಳ್ಮೆಯಿಂದ ಇರೋದಕ್ಕೆ ಸಮಾಧಾನವನ್ನ ಮಾಡಲಾಗಿದೆ. ಲೋಕಸಭೆ ರಿಸಲ್ಟ್ ಬರಲಿ ಅಂದಿದ್ದಾರಂತೆ ಸಿದ್ದರಾಮಯ್ಯ ಅವರು. ಸರ್ಕಾರ ಉಳಿಸಿಕೊಳ್ಳುವ ಬಗ್ಗೆ ಒಂದು ಮಾತು ಆಡಿಲ್ಲ ಇಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವ ಸಿದ್ದರಾಮಯ್ಯ ಅವರು. ಕೆಸಿವಿ ಮಾತುಕತೆಯಲ್ಲೂ ಕೂಡ ಇದೇ ಚರ್ಚೆಯಾಗಿದೆ. ಇನ್ನು ಶಾಸಕರನ್ನ ಸಮಾಧಾನ ಮಾಡೋದು ಕಷ್ಟ, ಎಷ್ಟು ದಿನ ಅಂತ ಸಮಾಧಾನ ಮಾಡಬಹುದು ಹೇಳಿ ಅನ್ನೋದನ್ನ ಕೆಸಿ ವೇಣುಗೋಪಾಲ್ ಅವರಿಗೆ ನೇರವಾಗಿ ಕೇಳಿದ್ದಾರೆ. ಸರ್ಕಾರ ಸೇಫ್ ಇಲ್ಲ ಅಂದಿದ್ದಾರಂತೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಮಾತಿನಿಂದ ರಾಹುಲ್ ಗಾಂಧಿ ಟೆನ್ಷನ್ಗೆ ಒಳಗಾಗಿದ್ದಾರೆ. ಈಗಿರುವ ಪ್ರಶ್ನೆ, ರಾಜ್ಯದಲ್ಲಿ ಬಿದ್ದೇ ಹೋಗುತ್ತಾ ಮೈತ್ರಿ ಸರ್ಕಾರ ಅನ್ನುವಂತಹ ಒಂದು ಮಾತುಗಳು. ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಸರ್ಕಾರ ಸೇಫ್ ಇಲ್ಲ ಅನ್ನುವ ಮಾತನ್ನ. ದೋಸ್ತಿ ಸರ್ಕಾರ ಇದ್ರೆ ಇದು ಸಿದ್ದರಾಮಯ್ಯ ಅವರಿಗೆ ಲಾಭನ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ದೋಸ್ತಿ ಸರ್ಕಾರ ಇರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯ ಲಾಭ ಇಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಚುನಾವಣೆಯ ಹೆಸರಲ್ಲಿ ಆಪ್ತರನ್ನ ಆಲ್ರೆಡಿ ಸಮಾಧಾನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನೂ ಸಮಾಧಾನ ಮಾಡೋದು ಬಹಳ ಕಷ್ಟ ಅನ್ನೋದನ್ನ ಅರಿತುಕೊಂಡಿದ್ದಾರೆ ಈಗಾಗಲೇ ಸಮನ್ವಯ ಸಮಿತಿ ಅಧ್ಯಕ್ಷರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ತಾವೇ ಸಿಎಂ ಆಗ್ತೀನಿ ಅಂತ ಹೇಳಿದ್ರೆ ಮಾತ್ರ ಶಾಸಕರು ಇಲ್ಲಿ ಉಳಿಬಹುದು. ಸಿದ್ದು ಸಿಎಂ ಆಗೋದಿಕ್ಕೆ ಕಾಂಗ್ರೆಸ್ನ ಹಿರಿಯರು ಎಚ್ಡಿಡಿ ಒಪ್ಪಲ್ಲ. ಈಗಾಗಲೇ ಬಿಜೆಪಿಯ ಜೊತೆ ಆಲ್ರೆಡಿ ಶಾಸಕರು ಸಂಪರ್ಕವನ್ನ ಇಟ್ಟುಕೊಂಡಿದ್ದಾರೆ. ಸರ್ಕಾರ ಉಳಿಬೇಕು ಅನ್ನೋದಾದ್ರೆ ನನ್ನನ್ನು ಸಿಎಂ ಮಾಡ್ಲಿ, ಇಲ್ಲದಿದ್ರೆ ಬಿಜೆಪಿ ಜೊತೆನೆ ಜೆಡಿಎಸ್ ಹೋಗ್ಲಿ. ಬಿಜೆಪಿ ಆಪರೇಷನ್ ಕಮಲ ಮಾಡಿದ್ರು ಚಿಂತೆ ಇಲ್ಲ, ಬಿಜೆಪಿ ಸರ್ಕಾರ ಬಂದ್ರೆ ನನಗೆ ವಿಪಕ್ಷ ನಾಯಕನ ಸ್ಥಾನಕ್ಕಾದ್ರೂ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ನಿಲುವನ್ನ ತಳ್ಳಿದ್ದಾರೆ. ಈ ಒಂದು ಸರ್ಕಾರ ಪತನವಾದ್ರೆ ಮಧ್ಯಂತರ ಚುನಾವಣೆಗೂ ಕೂಡ ರೆಡಿ. ಆಪ್ತರ ಬಳಿ ಈಗಾಗಲೇ ಈ ಒಂದು ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ ಸಿದ್ದರಾಮಯ್ಯ ಅವರು. ಏನಾಗಬಹುದು, ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗಬಹುದು, ಸಾಕಷ್ಟು ಲೆಕ್ಕಾಚಾರಗಳಿಲ್ಲಿ ಅಡಗಿರೋದನ್ನ ನಾವು ನೋಡಬಹುದು.